ನೊಂದು ಕಣ್ಣೀರು ಹಾಕುವವರ ಪ್ರಾರ್ಥನೆಯನ್ನು ಭಗವಂತ ಖಂಡಿತ ಕೇಳಿಸಿಕೊಳ್ಳುತ್ತಾನೆ. ಹಾಗೆಯೇ ಅವನು ಒಂದಲ್ಲ ಒಂದು ದಿನ ಅವರ ಕಣ್ಣೀರಿಗೆ ನ್ಯಾಯ ಕೊಟ್ಟು ಕಾಪಾಡುತ್ತಾನೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಒಂದು ಮನಸ್ಸಿನ ಮಾತನ್ನು ಹೇಳ್ತೀನಿ ಕೇಳಿ. ಇವತ್ತು ಈ ಜಗತ್ತಿನಲ್ಲಿ ತುಂಬ ಜನ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾರಿಗಾದರೂ ಟೈಮ್ ಕೊಡೋದು ಅಂದರೆ ತುಂಬ ಕಡಿಮೆ. ಯಾರ ನೋವು ಕೇಳೋದಂತೂ ಯಾರೂ ಇಲ್ಲ. ಯಾರ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳೋದು ಇನ್ನೂ ಕಡಿಮೆ. ಆದರೆ ಇನ್ನೂ ಕೆಲವರು ಇದ್ದಾರೆ, ತಮ್ಮ ನೋವನ್ನು ಮರೆತು ಇನ್ನೊಬ್ಬರಿಗಾಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ. ಅಂಥವರ ಮನಸ್ಸು ತುಂಬ ಪವಿತ್ರ ಸ್ನೇಹಿತರೆ. ನಿಮ್ಮದು ಅಂಥದ್ದೇ ಮನಸ್ಸಲ್ಲವೇ? ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟದಲ್ಲಿದ್ದರೂ ದೇವರೇ ನನ್ನ ಕುಟುಂಬ ಚೆನ್ನಾಗಿರಲಿ ಅಥವಾ ನನ್ನ ಸ್ನೇಹಿತ ಖುಷಿಯಾಗಿರಲಿ, ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಮನಸ್ಸಾರೆ ಬೇಡ್ಕೋತಾರೆ. ಅವರು ಸೋತವರಲ್ಲ, ಅವರು ದೇವರಿಗೆ ತುಂಬ ಹತ್ತಿರದವರಾಗಿರ್ತಾರೆ. ಇವತ್ತಿನ ಜಗತ್ತು ಹೇಗಿದೆ ಗೊತ್ತಾ? ಜನರ ಮುಖದಲ್ಲಿ ನಗು ಇರುತ್ತೆ, ಆದರೆ ಮನಸ್ಸಲ್ಲಿ ಸಾವಿರ ನೋವು ಇರುತ್ತೆ. ಯಾರಾದರೂ ನಾನು ಚೆನ್ನಾಗಿದ್ದೀನಿ ಅಂದರೆ ಅದು ಯಾವತ್ತಿಗೂ ಸತ್ಯ ಆಗಿರೋದಿಲ್ಲ. ಅವರು ಅಳೋದು ರಾತ್ರಿ ವೇಳೆ ಮಾತ್ರ. ಅವರು ಒಂಟಿತನದಿಂದ ಕೊರಗಿರ್ತಾರೆ, ಒಂಟಿತನದಲ್ಲೇ ಕುಗ್ಗಿ ಹೋಗಿರ್ತಾರೆ. ಅವರು ನಗೋದು ಬೇರೆಯವರ ಮುಂದೆ, ಆದರೆ ಆ ನೋವಿನಲ್ಲೂ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡುವಂತಹ ಒಳ್ಳೆ ಹೃದಯ ಅವರಿಗಿರುತ್ತೆ. ಅವರ ಹೃದಯ ದೇವಸ್ಥಾನಕ್ಕಿಂತ ದೊಡ್ಡದು. ಅಂದರೆ ದೇವರಿಗೆ ಇರುವಂತಹ ಒಳ್ಳೆ ಮನಸ್ಸು ಅವ್ರಿಗೂ ಸಹ ಇರುತ್ತೆ. ಅಷ್ಟು ಒಳ್ಳೆ ಮನಸ್ಸಿರೋರ್ಗೇನೆ ಹೆಚ್ಚು ನೋವಾಗತ್ತೆ. ಇದೇ ವಿಪರ್ಯಾಸ. ಒಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಒಬ್ಬ ಅಪ್ಪ ತನ್ನ ಕುಟುಂಬಕ್ಕಾಗಿ ಜೀವನ ಪೂರ್ತಿ ಕಷ್ಟಪಡ್ತಾನೆ. ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನ ಬದುಕಲ್ಲಿ ಚೆನ್ನಾಗಾಗಬೇಕು, ಅವನು ಸೆಟ್ಲ್ ಆಗಬೇಕು ಅಂತ ದೇವರ ಬಳಿ ಕೇಳ್ಕೊತಾನೆ. ಇವತ್ತು ನಿಜವಾದ ಪ್ರೀತಿ ಅಂದರೆ ಇದೇ ಆಗಿದೆ. ನನಗೆ ಏನು ಸಿಗತ್ತೆ ಅನ್ನೋದಕ್ಕಿಂತ ಅವರಿಗೆ ಖುಷಿ ಸಿಗಲಿ ಅನ್ನುವಂತಹ ಮನಸ್ಸು ತುಂಬ ಒಳ್ಳೆಯದಲ್ವಾ? ಅಂಥ ಮನಸ್ಸು ಎಲ್ರಿಗೂ ಸಿಗಲ್ಲ ಸ್ನೇಹಿತರೆ. ಕೆಲವರು ತುಂಬ ಒಳ್ಳೆಯವರು, ಆದರೆ ಅವರ ಜೀವನ ಮಾತ್ರ ತುಂಬ ಕಷ್ಟಕರವಾಗಿರುತ್ತೆ. ಯಾಕೆ ಗೊತ್ತಾ? ದೇವರು ಸ್ಟ್ರಾಂಗೆಸ್ಟ್ ಹಾರ್ಟ್ ಇರೋರನ್ನೇ ಹೆಚ್ಚು ಪರೀಕ್ಷೆ ಮಾಡ್ತಾನೆ. ಯಾರಾದರೂ ಸುಲಭಕ್ಕೆ ಮುರಿದು ಹೋಗ್ತಾರೆ, ಆದರೆ ಕೆಲವರು ಎಷ್ಟೇ ನೋವು ಬಂದರೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸ್ತಾರೆ. ಅಂಥವರು ದೇವರಿಗೆ ತುಂಬ ಇಷ್ಟ. ನೀವು ಯಾವಾಗಾದರೂ ಗಮನಿಸಿದ್ದೀರಾ? ತುಂಬ ಒಳ್ಳೆ ಹೃದಯ ಇರೋ ಜನ ತಮ್ಮ ನೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೋ ಮಾಡೋದಿಲ್ಲ. ಅವರು ಸೈಲೆಂಟಾಗಿ ಸಫರ್ ಮಾಡ್ತಾರೆ, ಸೈಲೆಂಟಾಗಿ ಅಳ್ತಾರೆ, ಸೈಲೆಂಟಾಗಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತಾರೆ. ಅದುವೇ ಕಣ್ಣೀರಾಗ್ತಾ. ಆದರೆ ದೇವರು ಅವರ ಸೈಲೆಂಟ್ ಟಿಯರ್ಸ್ ಅಂದರೆ ಅವರ ಮೌನದ ಅಳುವನ್ನು ಖಂಡಿತ ನೋಡ್ತಾನೆ. ಜನ ಅವರನ್ನು ಇಗ್ನೋರ್ ಮಾಡ್ಬೋದೇನೋ, ಆದರೆ ದೇವರು ಖಂಡಿತ ಇಗ್ನೋರ್ ಮಾಡೋದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ನಾವು ಯಾರಿಗೋ ತುಂಬ ಒಳ್ಳೆಯದನ್ನು ಮಾಡ್ತೀವಿ, ಆದರೆ ರಿಟರ್ನ್ನಲ್ಲಿ ಸಿಗೋದು ನೋವು ಮಾತ್ರ. ರೆಸ್ಪೆಕ್ಟ್ ಕೊಡ್ತೀವಿ, ಆದರೆ ಇನ್ಸಲ್ಟೇ ಸಿಗತ್ತೆ. ಪ್ರೀತಿ ಕೊಡ್ತೀವಿ, ಆದರೆ ಅಲ್ಲಿ ಏನೂ ಕೂಡ ಇರೋದೇ ಇಲ್ಲ. ಅಂದರೆ ನಮ್ಮ ಪ್ರೀತಿಗೆ ಮೋಸ ನಡೀತಿರತ್ತೆ. ನಾವು ಒಬ್ಬರನ್ನ ತುಂಬ ಕೇರ್ ಮಾಡ್ತೀವಿ, ಆದರೆ ನಮ್ಮನ್ನು ಅವರು ಎಷ್ಟೇ ಕಷ್ಟದಲ್ಲಿ ನರಳುತ್ತಾ ಇದ್ರೂ ಬಂದು ನೋಡೋದೇ ಇಲ್ಲ. ಆ ಸಮಯದಲ್ಲಿ ಹಲವರು ಬದಲಾಗಿ ಬಿಡ್ತಾರೆ. ಇನ್ನೆಂದು ಯಾರಿಗೂ ಒಳ್ಳೇದು ಮಾಡಬಾರ್ದು ಅಂತ ನಿರ್ಧಾರ ಆಗ್ತಾರೆ. ನಿಮ್ಮ ಒಳ್ಳೆತನ ಬಿಡಬೇಡಿ ಸ್ನೇಹಿತರೆ. ಯಾಕಂದರೆ ಒಳ್ಳೆಯ ಹೃದಯ ಇದ್ದವರಿಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಕರ್ಮ ಅನ್ನೋದು ತುಂಬ ಪವರ್ಫುಲ್. ನೀವು ಯಾರಿಗಾದರೂ ನೋವು ಮಾಡಿದರೆ ಆ ನೋವಿನ ಪ್ರಾರ್ಥನೆ ಎಷ್ಟು ಭಯಂಕರವಾಗಿರುತ್ತೆ ಅಂದರೆ
ಅದು ನಿಮ್ಮನ್ನು ಸರ್ವನಾಶ ಮಾಡದೆ ಬಿಡೋದಿಲ್ಲ. ಒಂದು ದಿನ ಅವರ ಕಣ್ಣೀರಿನ ಪ್ರಾರ್ಥನೆ ನಿಮ್ಮ ಜೀವನಕ್ಕೆ ತಟ್ಟೆ ತಟ್ಟತ್ತೆ. ಆದರೆ ನೀವು ಹಾಕಿದ ಕಣ್ಣೀರಿನ ಪ್ರಾರ್ಥನೆ ಭಗವಂತನಿಗೆ ತಲುಪಿರುತ್ತದೆ. ಆ ಭಗವಂತ ನಿಮ್ಮ ಜೀವನವನ್ನು ಉಳಿಸಲು ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ. ನೀವು ಯಾರ ಕಣ್ಣೀರನ್ನು ಒರೆಸಿದ್ದೀರೋ ಒಂದು ದಿನ ದೇವರು ಅದೇ ರೂಪದಲ್ಲಿ ಬಂದು ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ. ನೀವು ಯಾರಿಗೆ ನಂಬಿಕೆಯನ್ನು ಕೊಟ್ಟಿರ್ತೀರೋ ಒಂದು ದಿನ ದೇವರು ನಿಮಗೂ ಕೂಡ ನಂಬಿಕೆಯನ್ನು ನೀಡೋ ರೀತಿ ಉತ್ಸಾಹವನ್ನು ಜೀವನದಲ್ಲಿ ತಂದು ಕೊಡ್ತಾನೆ. ಇವತ್ತು ತುಂಬ ಜನ ಮೆಂಟಲಿ ಸ್ಟ್ರೆಸ್ ಅಂಡ್ ಟಯರ್ಡ್ ಆಗಿರ್ತಾರೆ, ಆದರೂ ಸ್ಮೈಲ್ ಮಾಡ್ತಾರೆ. ಆದರೆ ಅವರು ಒಳಗಡೆ ತುಂಬ ಕುಗ್ಗೋಗಿರ್ತಾರೆ. ಯಾರಿಗೂ ಹೇಳೋಕ್ಕಾಗಲ್ಲ, ಯಾರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ಕೆಲವರು ರಾತ್ರಿ ಮಲ್ಗೋದಕ್ಕೂ ಮೊದಲು ಸ್ಲೈಟ್ಲಿ ಅಳ್ತಾರೆ. ಯಾಕಂದರೆ ಅವರಿಗೆ ಅಳದೇ ಇದ್ದರೆ ಆ ಮನಸ್ಸಿನ ಭಾರವನ್ನು ಇಳಿಸ್ಕೊಳ್ಳೋದಕ್ಕೆ ಆಗಲ್ಲ. ಆದರೆ ಸ್ನೇಹಿತರೆ, ಇದು ಒಳ್ಳೆಯದೇ. ನೀವು ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸೋದಕ್ಕೆ ಒಂದೆರಡು ಕಣ್ಣೀರನ್ನು ಹಾಕಿ. ಆದರೆ ಪ್ರತಿದಿನ ಪ್ರತಿ ಬಾರಿ ಇದೇ ನಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಅದು ನಿಮಗೆ ಯಾವುದೇ ಬದಲಾವಣೆಯನ್ನು ತರಲ್ಲ. ನೊಂದ ಮನಸ್ಸಿನ ಭಾರ ಇಳಿಸೋದಕ್ಕೆ ನೀವು ನೋವನ್ನು ಹೊರಗಾಕೋದಕ್ಕೆ ಅಳ್ಳೇಬೇಕು. ಇಲ್ಲ ಅಂದರೆ ಮನಸ್ಸು ಹಗುರ ಆಗಲ್ಲ. ಆದರೆ ಹಗುರವಾದ ಮನಸ್ಸಿಗೆ ಪದೇ ಪದೇ ನೋವು ಕೊಡಬೇಡಿ. ಅಳು ಅಳು ಅಂತ ಅದಕ್ಕೆ ಪ್ರೆಷರ್ ಹಾಕಬೇಡಿ. ನಿಮ್ಮ ನೋವಿನ ಮನಸ್ಸಿನೊಳಗೆ ಭಗವಂತನನ್ನು ಸೇರಿಸ್ಕೊಳ್ಳಿ. ಅವನು ನಿಮ್ಮ ನೋವನ್ನು ದೂರ ಮಾಡ್ತಾನೆ. ನಿಮಗೆ ಏನಾದರೂ ಒಂದು ಒಳ್ಳೆಯದನ್ನು ಖಂಡಿತ ಮಾಡ್ತಾನೆ. ಸೊ ವೀಕ್ಷಕರೇ, ನೀವು ನೆನಪಿಟ್ಕೋಬೇಕಾದ ಒಂದು ಮುಖ್ಯ ವಿಚಾರ ಅಂದರೆ, ಇವತ್ತು ರಾತ್ರಿ ಮಲ್ಗೋದಕ್ಕೆ ಮುಂಚೆ ನಿಮ್ಮ ಕಣ್ಣಿನ ಮುಂದೆ ಕಗ್ಗತ್ತಲು ಕಾಣಿಸ್ತಾ ಇದೆ, ಆದರೆ ಬೆಳಗ್ಗೆ ಬೆಳಕಾಗಲೇಬೇಕಲ್ವಾ? ಎಷ್ಟೋ ಜನ ನಿಮಗೆ ಮೋಸ ಮಾಡಿರ್ಬೋದು. ನೀವು ಅವ್ರಿಗೋಸ್ಕರ ಅವ್ರ ಮುಂದೆ ಚೆನ್ನಾಗಿರಬೇಕು ಅಂತ ಫೇಕ್ ಸ್ಮೈಲ್ ಮಾಡಿಕೊಂಡು ಓಡಾಡ್ತಾನೂ ಇರ್ಬೋದು. ಆದರೆ ಅದೇ ಫೇಕ್ ಸ್ಮೈಲ್ ನಿಮಗೆ ತೊಂದರೆ ಕೊಟ್ಟವರ ಮುಂದೆ ಗರ್ವದಿಂದ ಇರೋ ಥರ ಇರಬೇಕು. ಯಾವುದೇ ಕಾರಣಕ್ಕೂ ಇದು ಫೇಕ್ ಅನ್ನೋ ಥರ ಇರಬಾರ್ದು. ಸೊ ಈ ವಿಡಿಯೋ ನೋಡ್ತಿರುವಂತಹ ಯಾರೇ ಆಗಿರಲಿ, ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಒಬ್ಬರಲ್ಲ, ದೇವರು ನಿಮ್ಮ ಜೊತೆ ಇದ್ದಾನೆ. ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಜೋಡಿಸ್ತೀವಿ, ಆದರೆ ನಿಜವಾದ ಭಕ್ತಿ ಅಂದರೆ ಏನು ಗೊತ್ತಾ? ಇನ್ನೊಬ್ಬರ ನೋವನ್ನು ಅರ್ಥ ಮಾಡ್ಕೊಳ್ಳೋದು. ಯಾರಾದರೂ ಹಸ್ತಿದ್ರೆ ಅವ್ರಿಗೆ ಊಟ ಕೊಡೋದು, ಯಾರಾದರೂ ನೊಂದಿದ್ರೆ ಅವ್ರಿಗೆ ನಂಬಿಕೆಯನ್ನು ಕೊಡೋದು, ಯಾರಾದರೂ ಒಂಟಿಯಾಗಿದ್ದರೆ ಅವ್ರ ಜೊತೆ ಎರಡು ಮಾತಾಡೋದು, ಇದೇ ನಿಜವಾದ ಪೂಜೆ. ಕೆಲವರು ಹೇಳ್ತಾರೆ, ನಾನಿಷ್ಟು ಒಳ್ಳೆಯವನಾಗಿದ್ದೀನಿ ಆದರೂ ಸಹ ನನಗೆ ಕೆಟ್ಟದ್ದೇ ಆಗತ್ತೆ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಒಳ್ಳೆತನಕ್ಕೆ ಕೆಲವೊಮ್ಮೆ ತುಂಬ ಪರೀಕ್ಷೆ ಬರುತ್ತೆ. ಜೀವನದಲ್ಲಿ ಒಳ್ಳೆಯವ್ರಿಗೇನೆ ಕಷ್ಟ ಸಿಗತ್ತೆ, ಆದರೆ ಕೊನೆಗೆ ಸಿಗೋ ಉತ್ತರ ಭಗವಂತನಿಂದ ಇದೆ ನೋಡಿ. ಗೋಲ್ಡ್ ಫೈರ್ನಲ್ಲಿ ಬರ್ನ್ ಆದಮೇಲೆ ಶೈನ್ ಆಗತ್ತೆ. ಅಂದರೆ ಚಿನ್ನ ಬೆಂಕಿಯಲ್ಲಿ ಬೆಂದಷ್ಟು ತುಂಬಾ ಹೊಳೆಯತ್ತೆ. ಅದೇ ರೀತಿ ಒಳ್ಳೆಯ ಹೃದಯ ಇರುವವರು ಕಷ್ಟದ ಮೂಲಕ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಈ ಪೇನ್ ಪರ್ಮನೆಂಟ್ ಅಲ್ಲ ಅನ್ನೋದನ್ನು ರಿಯಲೈಸ್ ಮಾಡ್ಕೋತಾರೆ. ಸೊ ಒಂದು ದಿನ ಇದೇ ಪೇನ್ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗತ್ತೆ. ನೆನಪಿಡಿ, ದೇವರು ತಡ ಮಾಡ್ಬೋದು, ಆದರೆ ತುಂಬ ಕಾಯಿಸಲ್ಲ ಮತ್ತು ತಪ್ಪು ಮಾಡಲ್ಲ. ಇವತ್ತು ನೀವು ಅಳ್ತಿರ್ಬೋದು, ಆದರೆ ಭಗವಂತ ನಿಮ್ಮ ಅಳುವಿಗೆ ದೊಡ್ಡ ಖುಷಿ ಮತ್ತು ನಗುವನ್ನು ಕೊಟ್ಟೇ ಕೊಡ್ತಾನೆ. ಯಾರು ನಿಮಗೆ ವ್ಯಾಲ್ಯೂ ಕೊಟ್ಟಿಲ್ವೋ ಅವ್ರ ಮುಂದೆ ತಲೆ ಎತ್ತಿ ಬೆಳೆದು ನಿಲ್ಲೋ ಥರ ಮಾಡ್ತಾನೆ. ನಂಬಿಕೆ ಕಳ್ಕೋಬೇಡಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.